ಬೀಟ್ರೂಟು ಮತ್ತು ಅಕ್ಕಿ ಹಿಟ್ಟಿಂದ ಏನು ಮಾಡ್ಬೋದು? ಶಾವಿಗೆ ಮಾಡೋದು ತೋರಿಸ್ತೀನಿ ಬನ್ನಿ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಬೀಟ್ರೂಟಿಂದ ಶಾವಿಗೆ ಮಾಡೋಕ್ಕೆ ಮೊದಲಿಗೆ ಒಂದು ಅರ್ಧ ಬೀಟ್ರೂಟ್ನ ನೀಟಾಗಿ ತುರ್ಕೊಳ್ತಾ ಇದ್ದೀನಿ. ತುರಿದಿರೋ ಬೀಟ್ರೂಟಿಂದ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಅದನ್ನು ಒಂದು ಬಾಣಲಿಲಿ ತೆಗೊಳ್ತಾ ಇದ್ದೀನಿ. ಅದಕ್ಕೆ 1 ಲೋಟ ಬೀಟ್ರೂಟ್ ಜ್ಯೂಸ್ಗೆ 1.5 ಲೋಟ ನೀರು ಸೇರಿಸಿದ್ದೀನಿ. ಒಟ್ಟು 2.5 ಲೋಟ ನೀರು ಹಾಕ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ ನೀರು ಕುದಿಯೋಕೆ ಇಟ್ಕೊಳ್ಳೋಣ. 2.5 ಲೋಟ ನೀರಿಗೆ 2 ಲೋಟ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕಿ ಮಗಚಬೇಕು. ಟ್ರೆಡಿಷನಲ್ ಆಗಿ ಮಾಡೋದಾದ್ರೆ ಅಕ್ಕಿನ ನೆನೆಸಿ ಅದನ್ನ ರುಬ್ಬಿ ನೀರು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಂಡು ಅದನ್ನ ಮಗಚ್ತಾರೆ. ಇದನ್ನ ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಬಹುದು. ಮಕ್ಕಳು ನೂಡಲ್ಸು ಬೇಕು ಅಂತ ರಗಳೆ ಮಾಡ್ತಾ ಇದ್ರೆ ಹೆಲ್ದಿ ಆಗಿರೋ ಈ ತರ ವರ್ಷನ್ ಮಾಡ್ಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ, ಏನು ಡಿಫ್ರೆನ್ಸ್ ಅನ್ಸಲ್ಲ. ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಕಲರ್ ಕೂಡ ಅಟ್ರಾಕ್ಟಿವ್ ಆಗಿ ಬರುತ್ತೆ. ನೋಡಿ, ನೀಟಾಗಿ ಮಗಿಸ್ಕೊಳ್ತಾ ಇದ್ದೀನಿ. ಅದು ಈ ತರ ದಪ್ಪ ಆದ್ರೆ, ಈ ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿ ಆದ್ರೆ ಸಾಕಾಗತ್ತೆ. ಅದನ್ನ ನೀಟಾಗಿ ನಾದ್ಕೊಂಡು ಅದನ್ನ ಈಗ ಸಿಲಿಂಡರ್ ಶೇಪಲ್ಲಿ ಉಂಡೆ ತರ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನಾವು ಸ್ಟೀಮರ್ ಅಲ್ಲಿ ಬೇಯಿಸ್ಕೋಬೇಕು. 1/4 ಗಂಟೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ತರ ನೀಟಾಗಿ ನಾದಿ, ಅಂಟಬಾರ್ದು ಕೈಗೆ ಹಿಟ್ಟು, ಆ ತರ ಆಗ್ಬೇಕು. ಅಂಟು ತರ ಆಗ್ಬಿಟ್ರೆ ನಿಮಗದು ನೀಟಾಗಿ ತಿನ್ಬೇಕಾದ್ರೆ ಬಾಯಿಗೆ ಅಂಟುತ್ತೆ, ಚೆನ್ನಾಗ್ ಅನ್ಸಲ್ಲ. ನೋಡಿ, ಈ ತರ ಉಂಡೆ ತರ ಮಾಡಿ ಈಗ ಸ್ಟೀಮರ್ ಅಲ್ಲಿ ಇಡ್ತಾ ಇದ್ದೀನಿ. 1/4 ಗಂಟೆಯಿಂದ 20 ನಿಮಿಷ ಬೇಯಿಸ್ಕೊಂಡು ಅದನ್ನ ಒತ್ಬಿಟ್ರೆ ಆಗೋಗುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಒಂದು ಚಕ್ಲಿ ಒರಳಲ್ಲಿ ನಾನು ಹಚ್ಚಿ ತೋರಿಸ್ತೀನಿ ನೋಡಿ. ಆ ತರ ಹಚ್ಚಿಟ್ಕೊಂಡು ಈ ತರ ಹಚ್ಚಿ ತಗೊಂಡು ಚಕ್ಲಿ ಒರಳನ್ನ ಗ್ರೀಸ್ ಮಾಡ್ಕೊಬೇಕು. ಕೊಬ್ಬರಿ ಎಣ್ಣೆಲಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಯೂಶಲಿ ಒಚ್ಚಾವ್ಗೆ ಒರಳಲ್ಲಿ ಮಾಡ್ತಾರೆ, ನಾನು ಚಕ್ಲಿ ಒರಳಲ್ಲಿ ತೋರಿಸ್ತೀನಿ. ಬಿಕಾಸ್ ಎಲ್ಲರ ಮನೇಲೂ ಒಚ್ಚಾವ್ಗೆ ಒರಳಿರಲ್ಲ. ಚಕ್ಲಿ ಒರಳಾದ್ರೆ ಎಲ್ಲರ ಮನೇಲೂ ಇರುತ್ತೆ. ಹಿಟ್ಟು ಸ್ವಲ್ಪ ಬಿಸಿ ಇರತ್ತಲ್ಲ, ಹಾಗಾಗಿ ಆ ಚಕ್ಲಿ ಒರಳನ್ನ ಒಂದು ನ್ಯಾಪ್ಕಿನ್ ಅಥವಾ ಒಂದು ಟವಲ್ ಅಲ್ಲಿ ಕವರ್ ಮಾಡ್ಕೊಂಡು ಒತ್ತಿ ಆರಾಮಾಗಿ ಬರುತ್ತೆ, ಏನ್ ಕಷ್ಟ ಆಗಲ್ಲ. ನೋಡಿ ಎಷ್ಟು ನೀಟಾಗಿ ಎಳೆ ಬರ್ತಾ ಇದೆ. ಶಾವಿಗೆ ಆಯ್ತು. ಈಗ ಅದಕ್ಕೆ ಒಗ್ಗರಣೆಗೆ ಕಾಯಿ ತುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಡಂಬಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಗೋಡಂಬಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಹಾಗೆ ಲಾಸ್ಟಲ್ಲಿ ಕಾಯಿ ತುರಿ, ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪು, ಉಪ್ಪು, ನಿಂಬೆಹಣ್ಣು, ಇದಿಷ್ಟನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ನಿಮಗೆ ಬೇಕಾದ್ರೆ ನೀವು ತರಕಾರಿ ಯಾವ್ದು ಬೇಕೋ ಅದನ್ನ ಆ್ಯಡ್ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬಹುದು. ಮಕ್ಳಿಗೆ ಒಳ್ಳೆ ನೂಡಲ್ಸ್ ತರ ಇರುತ್ತೆ, ಹೊರಗಡೆ ಹೋಗಿ ತಿನ್ನೋ ಬದಲು ಮನೇಲಿ ಮಾಡಿ ಕೊಡ್ಬೋದು. ನಾನು ಇಷ್ಟೇ ಹಾಕಿದ್ದೀನಿ, ನಿಮಗೆ ಬೇಕಾಗಿದ್ದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ.